ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಮಾರ್ಕೆಟ್ ಇವತ್ತು ಸ್ವಲ್ಪ ಟಫ್ ಆಗಿತ್ತು. ಬಟ್ ನಮ್ಮ ಇವತ್ತಿನ ಅನಾಲಿಸಿಸ್ ವಿಡಿಯೋ ನೋಡಿದವ್ರಿಗೆ ತುಂಬ ಈಸಿ ಆಗಿತ್ತು. ಯಾಕಂದರೆ ನಾನು ಎಲ್ಲಿ ಎಂಟ್ರಿ ಪ್ಲೇಸ್ ಕರೆಕ್ಟ್ ಆಗಿರುತ್ತೆ, ಎಲ್ಲಿ ಎಂಟ್ರಿ ಆದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನಮ್ಮ ಸ್ಟ್ರಕ್ಚರ್ ಮುಖಾಂತರ ಈಸಿಯಾಗಿ ನಾನು ತಿಳಿಸಿದ್ದೆ. ಸೊ ನಾಳೆನೂ ಕೂಡ ಮಾರ್ಕೆಟು ತುಂಬ ಟಫ್ ಆಗೋದಿದೆ. ಅದಕ್ಕೋಸ್ಕರ ನೀವೇನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ನಾನು ಒಳ್ಳೆ ಲೆವೆಲ್ಗಳನ್ನ ಎಲ್ಲಿ ಎಂಟ್ರಿ ಆದರೆ ಎಲ್ಲಿ ಬೆನಿಫಿಟ್ ನಮಗೆ ಸಿಗುತ್ತೆ, ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ನಮ್ಮ ಫ್ಲಾಟ್ ಓಪನ್ ಸಿನಾರಿಯೋದಲ್ಲಿ ನಾನೇನು ಹೇಳಿದೆ, ಪ್ರೈಸ್ ಫ್ಲಾಟ್ ಓಪನ್ ಆದರೆ 23,250 ಈ ಲೆವೆಲ್ವರೆಗೂ ಬರುತ್ತೆ. ಬಂದ ಮೇಲೆ ಈ ರೆಸಿಸ್ಟೆನ್ಸ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ. ಈ ರೆಸಿಸ್ಟೆನ್ಸ್ವರೆಗೂ ಹೋಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಏನಾಯ್ತು, ಇವತ್ತು ಯಾಕೆ ರಿಸ್ಕ್ ಆಯಿತು ಟ್ರೇಡ್ ಅಂದರೆ, ನಮ್ಮ ಲೆವೆಲ್ವರೆಗೂ ಪ್ರೈಸ್ ಬರಲಿಲ್ಲ, ಇಲ್ಲೇ ಹೋಲ್ಡ್ ಆಯಿತು. ಅದಕ್ಕಿಂತ ಮುಂಚೆನೇ ಹೋಲ್ಡ್ ಆಯಿತು. ಹೋಲ್ಡ್ ಆಗಿ ರೆಸಿಸ್ಟೆನ್ಸ್ವರೆಗೂ ಹೋಯಿತು. ರೆಸಿಸ್ಟೆನ್ಸಿಂದ ರಿಜೆಕ್ಷನ್ ಆಯ್ತು ಅಂದರೆ ಎಲ್ಲಿ ಬರುತ್ತೆ ಅಂತ ಹೇಳಿದೆ, 24,000 ಈ ಲೆವೆಲಲ್ಲಿ ಬರುತ್ತೆ. ಈ ಲೆವೆಲಲ್ಲಿ ಬಂದಾಗ ಇಲ್ಲಿ ಹೋಲ್ಡ್ ಮಾಡಿದ್ರೆ ಈ ಹೈನ ಬ್ರೇಕ್ ಮಾಡಿಕೊಂಡು 23,700ವರೆಗೂ ಹೋಗುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ ಏನಾಯಿತು, 23,400 ಈ ಲೆವೆಲಲ್ಲಿ ಹೋಲ್ಡ್ ಆಗ್ತಿದ್ದಂಗೆ, ಇದ್ರ ಮೇಲ್ಗಡೆ ಬರ್ತಿದ್ದಂಗೆ ತುಂಬ ಒಳ್ಳೆ ಮೂಮೆಂಟ್ ಆಯಿತು. ಬಟ್ 700ವರೆಗೂ ಹೋಗಲಿಲ್ಲ, 23,650ವರೆಗೂ ಹೋಯಿತು. ಬಟ್ ಇಲ್ಲಿ ಸಿಕ್ಕಿರೋ ಬೆನಿಫಿಟ್ ಎಷ್ಟು ಗೊತ್ತಾ, ನಮಗೆ ಕರೆಕ್ಟಾಗಿ ನಾವು ಎಂಟ್ರಿ ಆಗಿದ್ದರೆ ನಮಗೆ ಸಿಗ್ತಾ ಇದ್ದ ಬೆನಿಫಿಟ್ಟು 190 ಪಾಯಿಂಟ್ವರೆಗೂ ಪ್ರಾಫಿಟ್ ಆಗ್ತಾ ಇತ್ತು. ಇದು ಒನ್ ಡೇ ಕ್ಯಾಂಡಲ್ ಚಾರ್ಟು. ಪ್ರೈಸ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ, ಲೋವರ್ ಲೋ ಲೋವರ್ ಹೈ ಮಾಡ್ತಾ ಇದೆ, ಲೋವರ್ ಲೋ ಲೋವರ್ ಹೈ ಮಾಡ್ತಾ ಇದೆ. ಇಲ್ಲಿ ಬಂದ ಮೇಲೆ ನಾನೇನು ಹೇಳಿದ್ದೆ, ಪ್ರೈಸ್ ಇಲ್ಲಿ ಮೇಲ್ಗಡೆ ಹೋಗಬೇಕು ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿವರೆಗೂ ಹೋಗಿದೆ. ಇನ್ನು ನಮಗೆ ಈ ಲೆವೆಲ್ವರೆಗೂ ಬರೋಷ್ಟು ಬ್ಯಾಲೆನ್ಸ್ ಇದೆ. ಎಲ್ಲಿವರೆಗೂ 23,870 ಈ ಲೆವೆಲ್ವರೆಗೂ ಬರೋವರೆಗೂ ಇನ್ನು ಬ್ಯಾಲೆನ್ಸ್ ಇದೆ. ನಾಳೆ ಈ ಲೆವೆಲ್ ರೀಚ್ ಆಗುತ್ತಾ ಅಥವಾ ಕೆಳಗಡೆ ಬರುತ್ತಾ, ನಮ್ಮ ಸ್ಟ್ರಕ್ಚರ್ ಮುಖಾಂತರ ನೋಡೋಣ. ಲೆವೆಲ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸೇಮ್ ಲೆವೆಲ್ಗಳೇ. ಫಸ್ಟ್ ಸಪೋರ್ಟು 23,250 23,300 ಇದು ಇಮಿಡಿಯೇಟ್ ಸಪೋರ್ಟು. ನೆಕ್ಸ್ಟ್ ಸಪೋರ್ಟ್ 23,100 ಮತ್ತು ಸೆಕೆಂಡ್ ಸಪೋರ್ಟ್ 23,000. ಇದು ಬ್ರೇಕ್ ಆದರೆ 22,900 ಈ ಲೆವೆಲ್ಲು. ಇವೆಲ್ಲನೂ ಸಪೋರ್ಟ್ ಲೆವೆಲ್ಗಳು. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು 23,570 23,630 ಇದು ಇನ್ನೂ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಮಾಡ್ತಾ ಇದೆ. ಯಾಕಂದರೆ ಇದನ್ನು ಬ್ರೇಕ್ ಮಾಡಿಲ್ಲ, ಇದ್ರ ಮೇಲ್ಗಡೆ ಇನ್ನೂ ಹೋಲ್ಡ್ ಆಗಿಲ್ಲ. ಸೊ ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ 23,570 23,630. ಮೇಜರ್ ರೆಸಿಸ್ಟೆನ್ಸ್ 23,830 23,870 ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗಾದರೆ ಪ್ರೈಸ್ ನಾಳೆ ಎಲ್ಲಿ ಓಪನ್ ಆಗ್ಬೋದು, ಫ್ಲಾಟ್ ಓಪನ್ ಆಗ್ಬೋದಾ, ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ ಅಥವಾ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ? ಎಲ್ಲಿ ಓಪನ್ ಆದರೆ ನಾವು ಹೇಗೆ ಟ್ರೇಡ್ ಮಾಡಬೇಕು, ನಾವು ಎಲ್ಲಿ ಟ್ರೇಡ್ ತೊಗೊಂಡ್ರೆ ನಮಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಮ್ಮ ಸ್ಟ್ರಕ್ಚರ್ ಮುಖಾಂತರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕಿಪ್ ಮಾಡ್ದೇ ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಲಾಟ್ ಓಪನ್ ಸಿನಾರಿಯೋ 1, ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂದರೆ, ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಯಿತು ಅಂದರೆ, ಇಲ್ಲೇ ಹೋಲ್ಡ್ ಆಗಬೇಕಿತ್ತು. ಇಲ್ಲಿ ಹೋಲ್ಡ್ ಆದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಫಸ್ಟು 23,700ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ರಿಟ್ರೇಸ್ಮೆಂಟ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗಲೂ ಇದು ಮತ್ತೆ ಹೋಲ್ಡ್ ಆಯಿತು ಅಂದರೆ, ಪ್ರೈಸು ಲೋನ ತನ್ನ ಹಿಂದಿನ ಲೋನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಯಿತು ಅಂದರೆ, ಈ ಹೈನ ಬ್ರೇಕ್ ಮಾಡಿಕೊಂಡು 23,700ನ ಬ್ರೇಕ್ ಮಾಡಿಕೊಂಡು 23,830 23,870 ನಮ್ಮ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಹೋಗುತ್ತೆ. ಹೋಲ್ಡ್ ಆಗೋದು ಅಂದರೆ ಏನು ಅಂತಂದರೆ, ಈ ಹಿಂದ್ಗಡೆ ಲೆವೆಲ್ನ ಬ್ರೇಕ್ ಮಾಡಬಾರ್ದು. ಈ ಪ್ರೈಸ್ ಬಂದಾಗ ಈ ಹಿಂದಿನ ಲೆವೆಲ್ನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಗಬೇಕು, ಇಲ್ಲೇ ಬುಲ್ಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಗಬೇಕು. ಅದನ್ನು ನಾವು ಹೋಲ್ಡ್ ಅಂತ ಹೇಳ್ತೀವಿ. ಫ್ಲಾಟ್ ಓಪನ್ ಸಿನಾರಿಯೋ 2, ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಲೋನ ಬ್ರೇಕ್ ಮಾಡಿದ್ರೆ, ಈ ಲೋನ ಇಲ್ಲಿ ಬ್ರೇಕ್ ಮಾಡಿದ್ರೆ ಫಸ್ಟ್ ಇದು ನಮ್ಮ ಮೇಜರ್ ಸಪೋರ್ಟ್ 23,250 23,300 ಈ ಲೆವೆಲ್ವರೆಗೂ ಬರುತ್ತೆ, ಅಥವಾ ಇದೇ ಲೆವೆಲ್ವರೆಗೂ ಬರುತ್ತೆ. ಇಲ್ಲಿ ಪ್ರೈಸ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆದರೆ ಫಸ್ಟ್ ಇದು ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ವಾಪಸ್ ಇದು 23,400 ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 23,700 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿಂದ ರಿಜೆಕ್ಟ್ ಆಯಿತು ಅಂದರೆ ಈ ಹೈನ ಸಪೋರ್ಟ್ ಆಗಿ ತೊಗೊಂಡು 23,830 23,870 ಈ ಲೆವೆಲ್ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 1, ಪ್ರೈಸ್ ಏನಾದರೂ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಹತ್ರ ಓಪನ್ ಆಯಿತು ಅಂದರೆ 23,830 23,870 ಈ ಲೆವೆಲಲ್ಲಿ ಓಪನ್ ಆಗಿ ಪ್ರೈಸ್ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಲೋವರ್ ಲೋ ಮಾಡ್ಕೊಂಡು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಈ ಲೆವೆಲ್ವರೆಗೂ ಬರುತ್ತೆ, ಈ ಹೈವರೆಗೂ ಬರುತ್ತೆ. ಅಥವಾ ಇದು ಬ್ರೇಕ್ ಆಯಿತು ಅಂದರೆ
ಈ ಸಪೋರ್ಟ್ವರೆಗೂ ಬರುತ್ತೆ. ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಇಲ್ಲಿ ಪ್ರೈಸು ಕೆಳಗಡೆ ಹೋಗೋದ್ರೆ ಹೋಲ್ಡ್ ಆಯಿತು ಅಂತಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಹೋಲ್ಡ್ ಆಗಲಿಲ್ಲ, ಇಲ್ಲೇ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಪ್ಲೇಸಲ್ಲಿ ನೆಗೆಟಿವ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಪಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಇದು ನೆಗೆಟಿವ್ ಮೂವ್ಮೆಂಟ್ ಆಗಬೇಕು. ಇಲ್ಲಿ ಪ್ರೈಸು ಇದ್ರ ಕೆಳಗಡೆನೇ ಹೋಲ್ಡ್ ಆದರೆ ಪಿ ಬೈ ಮಾಡೋದಕ್ಕೆ ನಮಗೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಟಾರ್ಗೆಟು ಈ ಲೆವೆಲ್ ಆಗಿರುತ್ತೆ 23,570 ಫಸ್ಟ್ ಟಾರ್ಗೆಟ್ ಇರ್ತಿದ್ದು. ಹಾಗೆಯೇ ಇದೇ ಲೆವೆಲ್ನ ಬ್ರೇಕ್ ಮಾಡದೇ ಹೋಲ್ಡ್ ಆಯಿತು ಅಂದರೆ, ಇದೇ ಲೆವೆಲ್ನ ಹೋಲ್ಡ್ ಮಾಡ್ತು ಅಂದರೆ ಈ ಪ್ಲೇಸ್ ಕೂಡ ನಮಗೆ ಸಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಹೋಲ್ಡ್ ಆಗಬೇಕು, ಹೋಲ್ಡ್ ಆದರೆ ಮಾತ್ರ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ ಒಂದು. ಪ್ರೈಸ್ ಏನಾದರೂ 23,250 ಇಂದ 23,300 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ, ಇದು ಪ್ರೈಸ್ ಹೋಲ್ಡ್ ಆಗಬೇಕು. ಹೋಲ್ಡ್ ಆಗಿ ಫಸ್ಟ್ ಮೇಲ್ಗಡೆ ಹೋಗಿ ವಾಪಸ್ ಕೆಳಗಡೆ ಬಂದಾಗಲೂ ಇಲ್ಲಿ ಬ್ರೇಕ್ ಆಗದೇ ಮತ್ತೆ ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ ಇಲ್ಲಿ ನಾವು ಸಿ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಇದು ಗ್ಯಾಪ್ ಡೌನ್ ಓಪನ್ ಸಿನಾರಿಯೋದಲ್ಲೂ ಈ ಪ್ಲೇಸ್ ಒಳ್ಳೇದಿರುತ್ತೆ. ಆಮೇಲೆ ನಾನು ಆವಾಗಲೇ ಹೇಳಿದೆ ಫ್ಲಾಟ್ ಓಪನ್ ಸಿನಾರಿಯೋದಲ್ಲಿ ಪ್ರೈಸ್ ಏನಾದರೂ ಕೆಳಗಡೆ ಬಂದು ಇಲ್ಲಿ ಹೋಲ್ಡ್ ಆದರೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತೇಳಿ. ಸೆಕೆಂಡ್ ಟೈಮ್ ಇದು ಹೋಲ್ಡ್ ಮಾಡಿದಾಗಲೇ ಇಲ್ಲಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಇರುತ್ತೆ ಫ್ಲಾಟ್ ಓಪನ್ ಸಿನಾರಿಯೋದಲ್ಲಿ. ಫಸ್ಟ್ ಟಾರ್ಗೆಟು 23,570 ಇರುತ್ತೆ. ವಾಪಸ್ ಇದು ರಿಟ್ರೇಸ್ಮೆಂಟಿಗೆ ಬಂದು ಮತ್ತೆ ಇಲ್ಲಿ ಹೋಲ್ಡ್ ಮಾಡ್ತು ಅಂದರೆ ಈ ಪ್ಲೇಸಲ್ಲಿ 23,400 ಏರಿಯಾ ಇಲ್ಲಿ ಅಥವಾ ಈ ಹೈಯಲ್ಲಿ ಮತ್ತೆ ಹೋಲ್ಡ್ ಏನಾದರೂ ಮಾಡ್ತಂದರೆ ನೆಕ್ಸ್ಟ್ 23,830 ಇಂದ 23,870 ಈ ಲೆವೆಲ್ವರೆಗೂ ಹೋಗುತ್ತೆ. ನಾನು ಹೇಳ್ತಿರೋ ಸ್ಟೈಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸರಿ ಬಿಟ್ಟು 2 ಸರಿ ವಿಡಿಯೋ ನೋಡಿ, ತುಂಬ ನೀಟಾಗಿ ಅರ್ಥ ಆಗುತ್ತೆ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 2. ಪ್ರೈಸ್ ಏನಾದರೂ 23,250 ಇಂದ 23,300 ಈ ಲೆವೆಲ್ ಕೆಳಗಡೆ ಓಪನ್ ಆಯಿತು ಅಂದರೆ ಮಾರ್ಕೆಟ್ ಕಂಪ್ಲೀಟ್ಲಿ ವೀಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಫಸ್ಟು ಇಲ್ಲಿ ಕೆಳಗಡೆ ಬರುತ್ತಿದ್ದು 23,100 ಇಲ್ಲೇನಾದರೂ ಕರೆಕ್ಟಾಗಿ ಹೋಲ್ಡ್ ಆಯಿತು ಅಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಪ್ರೈಸ್ ವೀಕ್ ಆಯಿತು ಅಂತಂದರೆ ಮಾರ್ಕೆಟ್ ಕಂಪ್ಲೀಟ್ಲಿ ವೀಕ್ ಆಗಿರುತ್ತೆ ಮತ್ತು 23,000ವರೆಗೂ ಬರುತ್ತೆ ಮಾರ್ಕೆಟ್. ಸೊ ಈ ಪ್ಲೇಸಲ್ಲಿ ನಮಗೆ ಎಲ್ಲಿ ಬೈ ಮಾಡಿದ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ ಅಂತಂದರೆ ಇದು ಈ ಪ್ರೈಸ್ ಕೆಳಗಡೆ ಬಂದು ಇಲ್ಲಿ ಮೇಲ್ಗಡೆ ಹೋಗುತ್ತಲ್ಲ, ಹೋದಾಗ ಇಲ್ಲಿ ವೀಕ್ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ನಾವು ಪಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಇರುತ್ತೆ. ನಮ್ಮ ಟಾರ್ಗೆಟ್ ಯಾವುದಿರುತ್ತೆ 23,000ವರೆಗೂ ಬರೋ ಚಾನ್ಸಸ್ ಇರುತ್ತೆ. ನಾಳೆ ಮಾರ್ಕೆಟ್ಗೆ 23,250 ಇಂದ 23,300 ಈ ಏರಿಯಾದಲ್ಲಿ ಪ್ರೈಸ್ ಹೋಲ್ಡ್ ಆದರೆ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಹೆಂಗೆ ಅದು ಹೋಲ್ಡ್ ಆಗಬೇಕು ಅಂತಂದರೆ ಪ್ರೈಸ್ ಇಲ್ಲಿ ಬಂದ ಮೇಲೆ ಫಸ್ಟು ರೆಸಿಸ್ಟೆನ್ಸ್ ಹತ್ರ ಹೋಗಿ ವಾಪಸ್ ಕೆಳಗಡೆ ಬರುತ್ತೆ. ರೆಸಿಸ್ಟೆನ್ಸ್ ಹತ್ರ ಫಸ್ಟ್ ಟೈಮೇ ನಾವು ಬೈ ಮಾಡಬಾರ್ದು. ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ಗಳಾಯಿತು ಅಂದರೆ ರೆಸಿಸ್ಟೆನ್ಸ್ ಹತ್ರ ಹೋಗಿ ವಾಪಸ್ ಬರುತ್ತಲ್ಲ, ಬರೋವಾಗ ಈ ಲೋನ ಬ್ರೇಕ್ ಮಾಡಬಾರ್ದು. ಈ ಲೋ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಗಿ ಸ್ಟಾರ್ಟ್ ಆಯಿತು, ಹೈಯರ್ ಹೈ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಅಟ್ಲೀಸ್ಟ್ 1 ನಿಮಿಷದ ಕ್ಯಾಂಡಲಲ್ಲಿ ಹೈಯರ್ ಹೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಈ ಪ್ಲೇಸಲ್ಲಿ ಬೈ ಮಾಡಿದ್ರೆ ನಮಗೆ ಫಸ್ಟ್ ಟಾರ್ಗೆಟು 23,570 ಇಂದ 23,630 ಈ ಲೆವೆಲ್ವರೆಗೂ ಟಾರ್ಗೆಟ್ ಸಿಗುತ್ತೆ. ಇಲ್ಲಿ ಹೋದ್ಮೇಲೆ ವಾಪಸ್ ಇದು ರಿಟ್ರೇಸ್ಮೆಂಟಿಗೆ ಬಂದಾಗಲೂ ಕೂಡ ಇಲ್ಲೇನಾದರೂ ಹೋಲ್ಡ್ ಆಯಿತು ಅಂದರೆ ಪ್ರೈಸು ಇಲ್ಲಿನೂ ಕೂಡ ನಮಗೆ ಒಳ್ಳೆ ಬೆನಿಫಿಟ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ ಟ್ರೇಡ್ ಮಾಡೋವಾಗ ಒಂದು ಸರಿ ವಿಡಿಯೋ ಆನ್ ಮಾಡ್ಕೊಂಡು ನೋಡಿ ಯಾವ ಲೆವೆಲಲ್ಲಿ ಪ್ರೈಸ್ ಓಪನ್ ಆಗಿದೆ, ಅಟ್ಲೀಸ್ಟ್ ಆ ಸ್ಟ್ರಕ್ಚರ್, ಆ ಲೆವೆಲ್, ಆ ಸಿನಾರಿಯೋನ ಓಪನ್ ಮಾಡ್ಕೊಂಡು ನೀವು ನೋಡಿದ್ರೆ ಅಂತಂದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ನಿಮ್ಗೆ ಟ್ರೇಡಿಂಗ್ ತುಂಬ ಈಸಿ ಆಗುತ್ತೆ. ಹಾಗಂತ ನಾನು ಹೇಳಿರೋ ಎಲ್ಲ ಲೆವೆಲ್ಗಳು ಪರ್ಫೆಕ್ಟ್ ಅಂತಲ್ಲ, ನಿಮ್ಮ ಓನ್ ಅನಾಲಿಸಿಸ್ ಜೊತೆಗೇ ಟ್ರೇಡ್ ಮಾಡಬೇಕಾಗತ್ತೆ ನೀವು. ಯಾಕಂದರೆ ನಾನು ಸಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಆಗಿರುತ್ತೆ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಕೂಡ ಅಲ್ಲ. ಈ ನಮ್ಮ ಸ್ಟ್ರಕ್ಚರು ಮತ್ತು ಲೆವೆಲ್ಲು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.